वाइसएफ गुलबर्गा में आप सभी का इस्तकबाल है। बस में चोरी होने वाले सोने के जेवरात बरामद, 3 खवातीन गिरफ्तार। जिले के 2 अलग अलग पुलिस स्टेशन में सोने के जेवरात की चोरी के केसेस। सेडम बस स्टैंड में बस के अंदर चढ़ने के दौरान एक सोने की चेन 4.5 ग्राम और एक सोने का नेकलेस चोरी हुआ, जिसकी शिकायत सेडम पुलिस स्टेशन में दर्ज की गई थी। इस तरह सुलीपेट के बस स्टैंड में बस के अंदर चढ़ने के दौरान एक 10 ग्राम सोने की चेन और 5 ग्राम सोने का नेकलेस चोरी हुआ, जिसकी शिकायत सुलीपेट पुलिस स्टेशन में दर्ज की गई थी। एडिशनल एसपी की निगरानी डीएसपी चिंचोली सब डिवीजन, सीपीआई सेडम और इनकी टीम की निगरानी में नीज एडिशनल एसपी, डीएसपी चिंचोली, सीपीआई सुलीपेट और इनकी टीमों ने अलग अलग टीम बनाकर तहकीकात की। तहकीकात के दौरान सेडम पुलिस स्टेशन के केस में एकता दुख्तर कैलाश उपाध्याय उम्र 24 साल रिहाइश बापू नगर को गिरफ्तार कर लिया गया। इसके कब्जे से दर्ज झेल सोने के जेवरात बरामद किए गए। 3 तोला सोने का मंगलसूत्र, 5 ग्राम सोने की अंगूठी, 5 ग्राम ब्रेसलेट, 1 तोला नेकलेस, 3 तोला चैन, बरामदशुदा जेवरात की कुल मालियत 6,50,000 रुपये बताई गई है। इस तरह सुलीपेट पुलिस स्टेशन के केस में 2 खवातीन को गिरफ्तार किया गया। किरण जोजा उपाध्याय उम्र 30 साल, सिरमन जोजा अर्जुन उपाध्याय उम्र 26 साल। ये दोनों खवातीन बापू नगर की रिहाइश है। इनके कब्जे से सोने की चैन बरामद हुई, जिसकी कीमत 1,20,000 रुपये बताई गई है। ये मालूमात एसपी अदुरु श्रीनिवासलो ने दी है। आइए देखते हैं ये रिपोर्ट। ऐसे ही अहम और खास खबरों के लिए वाइसएफ गुलबर्गा को लाइक करें, सब्सक्राइब करें, शेयर भी जरूर करें। ಕಲಬುರಗಿ ಜಿಲ್ಲೆಯ ಸೇಡಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸೇಡಂ ಬಸ್ ನಿಲ್ದಾಣದಲ್ಲಿ 23 ಜುಲೈ 2024 ರಂದು ನಿಂಗರಾಜು ಮತ್ತು ಅವರ ಹೆಂಡತಿಯಾದಂಥ ಸಂಗೀತ ಇವರು ಕಲಬುರಗಿಗೆ ಹೋಗಬೇಕಾದ್ರೆ ಅವರ ವ್ಯಾನಿಟಿ ಬ್ಯಾಗಿಂದ 8 ತೊಲೆ ಬಂಗಾರ ಕಳ್ಳತನ ಆಗಿರುತ್ತದೆ। ಇದು ಸಂಬಂಧಪಟ್ಟ ದೂರು ಆಧಾರದ ಮೇಲೆ ಸೇಡಂ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿರುತ್ತದೆ। ಅದೇ ರೀತಿಯಿಂದ 20 ಜನವರಿ 2025 ರಂದು ಅನ್ಸೂರ್ ಗಂಡ ವೀರಣ್ಣಗೌಡ ಮಾಲಿಪಾಟೀಲ್ ಅಂತ ಅವರು ಸೇಡಂ ಬಸ್ ಸ್ಟ್ಯಾಂಡ್ ನಿಲ್ದಾಣದಲ್ಲಿ ಬಸ್ ಹತ್ತುವಾಗ ಅವರು ಸಂಬಂಧಿಕರು ಕೊರ್ಲಲ್ಲಿರುವಂತಹ 4.5 ತೊಲೆ ಬಂಗಾರ ಕಳ್ಳತನ ಮಾಡಿಕೊಂಡಿರೋದಂಥ ಪ್ರಕರಣ ಸೇಡಂ ಪಟ್ಟಣದಲ್ಲಿ ಸೇಡಂ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದಾಖಲಾಗಿರುತ್ತದೆ। ಇದು ಬೇರೆ ಬೇರೆ ದಿನಗಳಲ್ಲಿ 2 ಪ್ರಕರಣಗಳು ದಾಖಲಾಗಿರುತ್ತದೆ, ಬಟ್ ನೋಡಿದರೆ ಒಂದೇ ರೀತಿಯಿಂದ ಕಳ್ಳತನ ಆಗಿರುತ್ತದೆ। ಈ ಸಂಬಂಧಪಟ್ಟ ಕಳ್ಳತನ ಯಾರು ಮಾಡಿದ್ರು ಅದು ಪತ್ತೆ ಹಚ್ಚುವ ಕಾರ್ಯಾಚರಣೆಯಲ್ಲಿ ಡಿವೈಎಸ್ಪಿ ಚಿಂಚೋಲ್ ಸಂಗಮನಾಥ್ ಹಿರೇಮಠ ಅವರ ನೇತೃತ್ವದಲ್ಲಿ ಸಿಪಿಐ ಸೇಡಂ ಶ್ರೀ ಮಹಾದೇವ್ ಮತ್ತು PSI ಇನ್ಚಾರ್ಜ್ PSI ಸೇಡಂ ಶ್ರೀ ಮಡಿವಾಲಪ್ಪ ಮತ್ತು ಅವರ ಸಿಬ್ಬಂದಿ ಆಗಿರುವಂತಹ ಶ್ರೀ ರಾಮರೆಡ್ಡಿ ASI, ಯಲ್ಗುರೇಶ್ ASI ಮಲ್ಕೇಡ್ ಮತ್ತು ಅಪರಾಧ ಪತ್ತೆ ದಳದ ಸಿಬ್ಬಂದಿ ಆಗಿರುವಂತಹ ಹೊನ್ನಪ್ಪ, ನಾಗರಾಜ್, ಬಾಲಕೃಷ್ಣ ರೆಡ್ಡಿ ಮತ್ತು ಶ್ರೀಮತಿ ನಿರ್ಮಲಾ ಮಹಿಳಾ HC 86 ಇವರೆಲ್ಲ ಒಂದು ತಂಡ ಆಗಿ ಈ ಪತ್ತೆ ಹಚ್ಚುವ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ। ಇವರು ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ರೀತಿಯೆಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಈ ಬಸ್ ನಿಲ್ದಾಣ, ರೈಲ್ವೆ ಸ್ಟೇಷನ್ ಇಂಥದಲ್ಲಿ ಮಾಹಿತಿ ಎಲ್ಲ ಕಲೆ ಹಾಕಿ 31 ಮಾರ್ಚ್ 2025 ರಂದು ಬೆಳಿಗ್ಗೆ 8 ಈ ಸೇಡಂ ಪಟ್ಟಣದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಸಂಶಯವಾಗಿ ಓಡಾಡ್ತಾ ಇರುವಂಥ ಒಬ್ಬ ಹೆಣ್ಣು ಮಗಳನ್ನು ಅವರು ಸೆಕ್ಯೂರ್ ಮಾಡಿಕೊಂಡು ಅವ್ರು ವಿಚಾರಣೆ ಮಾಡಿದಾಗ ಅವರ ಹೆಸರು ಏಕ್ತಾ ತಂದೆ ಕೈಲಾಶ್ ಉಪಾಧ್ಯಾಯ ಅಂತ 24 ಇಯರ್ಸ್ ಬಾಪು ನಗರ ಕಲಬುರಗಿ ಅಂತ ತಿಳಿಸಿರ್ತಾರೆ ಮತ್ತು ಅವರು ಈ ಹಿಂದೆ 2 ಕಳ್ಳತನದಲ್ಲಿ ಭಾಗಿಯಾಗಿರುವುದು ಹೇಳಿರ್ತಾರೆ। ತದನಂತರ ಅವರು ಆ ದಿನನೂ ಕಳ್ಳತನ ಮಾಡಲಿಕ್ಕೇ ಸೇಡಂ ಪಟ್ಟಣ ವಿಸಿಟ್ ಮಾಡಿದ್ರು ಅನ್ನೋದು ಅವರು ಒಪ್ಕೊಂಡಿರ್ತಾರೆ। ಅವ್ರದ್ದೇ ಅಂತಲ್ಲ, ಅವ್ರ ಜೊತೆಯಲ್ಲೂ ಇನ್ನೂ 2 ಸರಿತಾ ಪಾಟೀಲ್ ಕರೋನಾ 3 ಜನ ಹೆಣ್ಣುಮಕ್ಕಳು ಅವರು ಯಾವಾಗಲೂ ಒಟ್ಟಿಗೆ ಇರ್ತಾರೆ। ಅವರು ಈ ಹಿಂದೆ 3 ಜನ ಈ ಕಲಬುರಗಿ ನಗರದಿಂದ ಸೇಡಂ ಪಟ್ಟಣಕ್ಕೆ ಬಸ್ ಮುಖಾಂತರ ಬಂದು ಬಸ್ ನಿಲ್ದಾಣದಲ್ಲಿ ಯಾರಾದರೂ ಕೊರಲಲ್ಲಿ ಚೈನ್ ಇದ್ರೆ ಅವರು ಬಸ್ ಹತ್ತುವಾಗ ಇವರೇ 3 ಜನ ಒಂದು ರಶ್ ಥರ ಕ್ರಿಯೇಟ್ ಮಾಡಿ ಕೊರಲಲ್ಲಿರುವಂತಹ ಚೈನ್ ಕಿತ್ಕೊಳ್ಳೋದು ಇವರದು ವಿಶೇಷತೆ। ಸೊ ಈ ಹಿಂದೆ ಎರಡು ಕೇಸಸ್ಸಲ್ಲಿ ಇವರು ಭಾಗಿಯಾಗಿರೋದು ಒಪ್ಕೊಂಡಿರ್ತಾರೆ ಮತ್ತು ಅವರ ಕಡೆಯಿಂದ ನಾವು ವಿಚಾರಣೆ ಮಾಡಿ ಅವರ ಕಡೆಯಿಂದ ನಾವು 8 ತೊಲೆ ಬಂಗಾರನ್ನು ರಿಕವರಿ ಮಾಡಲಾಗಿದೆ ಮತ್ತು ಈ ಪತ್ತೆ ಹಚ್ಚುವ ಕಾರ್ಯಾಚರಣೆಯಲ್ಲಿ ಒಳ್ಳೆಯ ಕಾರ್ಯ ಮಾಡಿದ್ದಕ್ಕೆ ನಾನು ಚಿಂಚೋಲಿ ಸಬ್ ಡಿವಿಷನ್ ಮತ್ತು ಅವರದು
ಟೀಮ್ ಆಗಿರುವಂಥ CPI ಸೇಡಂ ಮತ್ತು PSI ಇನ್ಚಾರ್ಜ್ ಸೇಡಂ ಮತ್ತು ಅವರ ಟೀಮ್ ನಾನು ಅಭಿನಂದಿಸುತ್ತೇನೆ. ಮತ್ತು ಇದೇ ರೀತಿಯಿಂದ ಈಗ ಸದ್ಯಕ್ಕಂತೂ ಇದರಲ್ಲಿ ಭಾಗವಹಿಸಿರುವುದಂತೂ 6 ಜನ ಭಾಗವಹಿಸಿದರು. ಸೇಡಂ ಠಾಣೆಯಲ್ಲಿ 3 ಜನ ಭಾಗವಹಿಸಿದರು, ಸೂಲೆಪೇಟಲ್ಲಿ 3 ಜನ ಭಾಗವಹಿಸಿದರು. ಬಟ್ 3ನೇ ವ್ಯಕ್ತಿ ಪ್ರೆಗ್ನೆಂಟ್ ಲೇಡಿ ಇದ್ದಾರೆ. ಅದರಿಂದ ನಾವು ಅವ್ರು ಇನ್ನೂ ವಿಚಾರಣೆಗೆ ಒಳಪಡಿಸೋದು ಇನ್ನೂ ಬಾಕಿ ಇದೆ. ಸೊ ಸದ್ಯಕ್ಕೆ ಅವರು ಮಾಡ್ಬೋದು. ನಾವು ಅದರಲ್ಲಿ ಈಗ ಬ್ರಹ್ಮಪುರ ಪೊಲೀಸ್ ಠಾಣೆ ಅವರಿಗೆ ನಾವು ಮಾಹಿತಿ ನೀಡಿದ್ದೀವಿ. ಇಂಥವೆಲ್ಲ ಅರೆಸ್ಟ್ ಮಾಡಿದ್ದು ಅವ್ರ ಬಗ್ಗೆ ಏನೇನು ಕೇಸಸ್ ಇದೆ ಅನ್ನೋದು ನಾವು ಮಾಹಿತಿ ನೀಡಿ ಅಂತ ಅವ್ರು ಕೇಳಿದ್ದೀವಿ. ಅವ್ರು ಮಾಹಿತಿ ನೀಡ್ತೀವಿ ಅಂತ ಹೇಳಿದ್ದೀವಿ.